ಬೈಬಲ್ನಲ್ಲಿ ಹನ್ನಾಳ ಕಥೆ ಅತ್ಯಂತ ಹೃದಯಸ್ಪರ್ಶಿಯಾದ ನಂಬಿಕೆ ಮತ್ತು ಪ್ರಾರ್ಥನೆಯ ಶಕ್ತಿಯನ್ನು ತೋರಿಸುವ ಕಥೆಯಾಗಿದೆ. ಈ ಘಟನೆಗಳು ಮುಖ್ಯವಾಗಿ 1 ಸಮುವೇಲ್ ಪುಸ್ತಕದ ಮೊದಲ ಅಧ್ಯಾಯಗಳಲ್ಲಿ ಬರುತ್ತವೆ. ಇಸ್ರಾಯೇಲಿನ ಜನರು ನ್ಯಾಯಾಧೀಶರ ಕಾಲದಲ್ಲಿ ಬದುಕುತ್ತಿದ್ದ ಸಮಯ. ಆ ಸಮಯದಲ್ಲಿ ಎಲ್ಕಾನ ಎಂಬ ಒಬ್ಬ ಭಕ್ತನಿದ್ದನು. ಅವನಿಗೆ 2 ಹೆಂಡತಿಯರು, ಹನ್ನ ಮತ್ತು ಪೆನಿನ್ನ. ಪೆನಿನ್ನಾಗೆ ಮಕ್ಕಳಿದ್ದರು, ಆದರೆ ಹನ್ನಾಯಿಗೆ ಮಕ್ಕಳಿರಲಿಲ್ಲ. ಆ ಕಾಲದಲ್ಲಿ ಮಕ್ಕಳಿಲ್ಲದಿರುವುದು ದೊಡ್ಡ ಅವಮಾನವೆಂದು ಕಾಣಲಾಗುತ್ತಿತ್ತು. ಪ್ರತಿ ವರ್ಷ ಎಲ್ಕಾನ ತನ್ನ ಕುಟುಂಬದವರೊಂದಿಗೆ ಶೀಲೋದಲ್ಲಿದ್ದ ಕರ್ತನ ಮಂದಿರಕ್ಕೆ ಹೋಗಿ ಬಲಿಯನ್ನು ಅರ್ಪಿಸುತ್ತಿದ್ದನು. ಆದರೆ ಹಬ್ಬದ ದಿನಗಳು ಹನ್ನಾಳಿಗೆ ಸಂತೋಷದ ದಿನಗಳಾಗಿರಲಿಲ್ಲ. ಪೆನಿನ್ನ ಅವಳನ್ನು ಪದೇ ಪದೇ ಕೆಣಕುತ್ತಿದ್ದಳು. ನಿನಗೆ ಮಕ್ಕಳೇ ಇಲ್ಲ ಎಂದು ಅವಳ ಮನಸ್ಸನ್ನು ನೋಯಿಸುತ್ತಿದ್ದಳು. ಹನ್ನಾಳ ಹೃದಯವು ದುಃಖದಿಂದ ತುಂಬಿತ್ತು. ಒಂದು ದಿನ ಶೀಲೋ ದೇವಾಲಯದಲ್ಲಿ ಹನ್ನ ಒಬ್ಬಳೇ ಮೌನವಾಗಿ ಪ್ರಾರ್ಥಿಸುತ್ತಿದ್ದಳು. ಅವಳ ತುಟಿಗಳು ಚಲಿಸುತ್ತಿದ್ದವು, ಆದರೆ ಶಬ್ದ ಹೊರಬರಲಿಲ್ಲ. ಅವಳು ದೇವರಿಗೆ ಮನದಾಳಿದಿಂದ ಬೇಡಿಕೊಂಡಳು, ಕರ್ತನೇ, ನನಗೆ ಒಬ್ಬ ಮಗನನ್ನು ನೀಡಿದರೆ ಅವನನ್ನು ನಿನ್ನ ಸೇವೆಗೆ ಸಮರ್ಪಿಸುತ್ತೇನೆ ಎಂದು. ಅಲ್ಲಿ ಸೇವೆ ಮಾಡುತ್ತಿದ್ದ ಯಾಜಕನಾದ ಏಲಿ ಅವಳನ್ನು ನೋಡಿ ಮೊದಲಿಗೆ ಅವಳು ಮದ್ಯಪಾನ ಮಾಡಿದ್ದಾಳೆಂದು ತಪ್ಪಾಗಿ ಅರ್ಥ ಮಾಡಿಕೊಂಡನು. ಆದರೆ ಹನ್ನ ಕಣ್ಣೀರು ಹಾಕುತ್ತಾ ಹೇಳಿದಳು, ನಾನು ನನ್ನ ಆತ್ಮವನ್ನು ಕರ್ತನ ಮುಂದೆ ಸುರಿಯುತ್ತಿದ್ದೇನೆ ಎಂದು. ಏಲಿ ಅವಳಿಗೆ ಆಶೀರ್ವಾದ ನೀಡಿ, ದೇವರು ನಿನ್ನ ಬೇಡಿಕೆಯನ್ನು ನೆರವೇರಿಸಲಿ ಎಂದು ಹೇಳಿದನು. ಆ ಮಾತು ಹನ್ನಾಳ ಮನಸ್ಸಿಗೆ ಆಶೆಯನ್ನು ನೀಡಿತು. ಕಾಲ ಕಳೆದಿತು. ದೇವರು ಹನ್ನಾಳ ಪ್ರಾರ್ಥನೆಯನ್ನು ಆಲಿಸಿದನು. ಅವಳಿಗೆ ಒಬ್ಬ ಮಗ ಹುಟ್ಟಿದನು. ಅವಳು ಅವನಿಗೆ ಸಮುವೇಲ ಎಂದು ಹೆಸರಿಟ್ಟಳು, ಅರ್ಥ ದೇವರಿಂದ ಕೇಳಿಸಿಕೊಂಡವನು. ಹನ್ನಾಳ ಸಂತೋಷ ಅಳತೆಯಿಲ್ಲದಂತಿತ್ತು. ಆದರೆ ಅವಳು ಮಾಡಿದ ಪ್ರತಿಜ್ಞೆಯನ್ನು ಮರೆಯಲಿಲ್ಲ. ಮಗ ಸ್ವಲ್ಪ ದೊಡ್ಡವನಾದಾಗ ಅವಳು ಅವನನ್ನು ಶೀಲೋ ಮಂದಿರಕ್ಕೆ ಕರೆದುಕೊಂಡು ಹೋಗಿ ದೇವರಿಗೆ ಸಮರ್ಪಿಸಿದಳು. ಈ ಮಗನಿಗಾಗಿ ನಾನು ಪ್ರಾರ್ಥಿಸಿದೆ, ಕರ್ತನು ನನ್ನ ಬೇಡಿಕೆಯನ್ನು ನೆರವೇರಿಸಿದನು. ಆದ್ದರಿಂದ ಅವನನ್ನು ಕರ್ತನಿಗೆ ಅರ್ಪಿಸುತ್ತೇನೆ ಎಂದು ಹೇಳಿ ತನ್ನ ಮಗನನ್ನು ದೇವರ ಸೇವೆಗೆ ಒಪ್ಪಿಸಿದಳು. ಹನ್ನಾಳ ಕಥೆ ನಮಗೆ ಕೆಲವು ಮಹತ್ವದ ಪಾಠಗಳನ್ನು ಕಲಿಸುತ್ತದೆ. ದೇವರು ನಮ್ಮ ಕಣ್ಣೀರನ್ನು ನೋಡುತ್ತಾನೆ. ಹೃದಯದಿಂದ ಮಾಡಿದ ಪ್ರಾರ್ಥನೆ ವ್ಯರ್ಥವಾಗುವುದಿಲ್ಲ. ನಂಬಿಕೆ ಮತ್ತು ಸಹನೆ ಕೊನೆಯಲ್ಲಿ ಫಲ ಕೊಡುತ್ತವೆ. ದೇವರು ಕೊಟ್ಟ ಆಶೀರ್ವಾದವನ್ನು ಮತ್ತೆ ಅವನಿಗೇ ಅರ್ಪಿಸುವ ಮನಸ್ಸು ನಿಜವಾದ ಭಕ್ತಿಯ ಲಕ್ಷಣ. ಹನ್ನ ಕೇವಲ ಒಬ್ಬ ತಾಯಿ ಮಾತ್ರವಲ್ಲ, ಅವಳು ನಂಬಿಕೆಯ ಮಾದರಿ. ಅವಳ ಪ್ರಾರ್ಥನೆ ಒಂದು ಪ್ರವಾದಿಯನ್ನು, ಸಮುವೇಲನನ್ನು ಈ ಲೋಕಕ್ಕೆ ತಂದಿತು. ನಮ್ಮ ಜೀವನದಲ್ಲಿಯೂ ಸಂಕಷ್ಟಗಳಿರಬಹುದು, ಆದರೆ ಹನ್ನಾಳಂತೆ ದೇವರ ಮುಂದೆ ನಮ್ಮ ಮನಸ್ಸನ್ನು ಸುರಿಸಿದರೆ ಆತನು ನಮ್ಮನ್ನು ಕೇಳುತ್ತಾನೆ.